ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮ ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಜ್ಞಾನ ಕರ್ಮ ಸನ್ಯಾಸ ಯೋಗದ 9 ಮತ್ತು 10ನೇ ಶ್ಲೋಕವನ್ನ ಮನನ ಮಾಡೋಣ. ಈಗ ಪಠಣ ಮಾಡಿದ್ದಾಯ್ತು. ಈಗ 9ನೇ ಶ್ಲೋಕ ಏನ್ ಹೇಳುತ್ತೆ ಮತ್ತು ಅದರ ಮೇಲೆ ಇರುವಂತಹ ಪ್ರಶ್ನೆಗಳು, ಅದರ ಮೇಲೆ ಪ್ರಶ್ನೆಗಳು ಹೀಗಿದೆ. ಪರಮಾತ್ಮನ ಅವತಾರವನ್ನು ತಿಳಿಯುವುದರಿಂದ ಹೇಗೆ ಪುನರ್ಜನ್ಮವನ್ನು ಪಡೆಯುವುದಿಲ್ಲ? ಪುನರ್ಜನ್ಮ ಅಂದ್ರೆ ಏನು? ನನ್ನನ್ನೇ ಹೊಂದುವೆ ಅಂತ ಹೇಳ್ತಾರೆ. ಅದು ಹೇಗೆ ಅದನ್ನ ವಿವರವಾಗಿ ತಿಳಿಸಿ. ಈಗ 9ನೇ ಶ್ಲೋಕವನ್ನ ನೋಡ್ಕೊಂಡು ಬರೋಣ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಎಲೈ ಅರ್ಜುನ, ಯಾವನು ಹೀಗೆ ನನ್ನ ದಿವ್ಯವಾದ ಅವತಾರವನ್ನು ಮತ್ತು ಕರ್ಮವನ್ನು ಯಥಾರ್ಥವಾಗಿ ತಿಳಿಯುತ್ತಾನೆಯೋ ಅವನು ದೇಹವನ್ನು ತ್ಯಾಗ ಮಾಡಿದ ಮೇಲೆ ಪುನರ್ಜನ್ಮವನ್ನು ಹೊಂದುವುದಿಲ್ಲ, ನನ್ನನ್ನೇ ಹೊಂದುತ್ತಾನೆ. ಇದರ ಪದಶಃ ಅರ್ಥ ಹೀಗಿದೆ: ಜನ್ಮ ಜನ್ಮ, ಕರ್ಮ ಚಟುವಟಿಕೆಗಳು, ಚ ಮತ್ತು ನಾನು ನನ್ನ, ದಿವ್ಯಂ ದೈವಿಕ, ಏವಂ ಹೀಗೆ, ಯಹ ಯಾರು, ವೇತ್ತಿ ತಿಳಿದು, ತತ್ವತಃ ಸತ್ಯದಲ್ಲಿ, ತ್ಯಕ್ತ್ವ ತ್ಯಜಿಸಿದ, ದೇಹಂ ದೇಹ, ಪುನಃ ಮತ್ತೆ, ಜನ್ಮ ಜನ್ಮ, ನ ಎಂದಿಗೂ, ಇತಿ ಹೊಂದುವುದಿಲ್ಲ, ಮಾಂ ನನಗೆ, ಇತಿ ಹೊಂದುತ್ತಾನೆ, ಸಹ ಅವನು, ಅರ್ಜುನ ಅರ್ಜುನ. ಪ್ರಶ್ನೆಗಳನ್ನು ನೋಡ್ಬೇಕಾ ಮತ್ತೆ ಉಷಾಜಿ? ಆ ಅದೇನೆ ಮ್ಯಾಮ್, ಪುನರ್ಜನ್ಮ ಹ್ಮ್. ಇಲ್ದವನು ಹೇಗೆ ಅವನನ್ನ ಹೊಂದುತ್ತಾನೆ, ಪುನರ್ಜನ್ಮ ಅಂದ್ರೇನು ಹಾ. ಅನ್ನೋದು ಪ್ರಶ್ನೆ. ಹ್ಮ್. ಮತ್ತೆ ಈ ಭಗವಂತನ ಅವತಾರವನ್ನ ತಿಳ್ಕೊಂಡ್ರೆ ನಾವು ಅದನ್ನೇ ತಾನೇ ಈಗ ಹಿಂದಿನ ಶ್ಲೋಕಗಳಲ್ಲೆಲ್ಲಾನು ತಿಳ್ಕೊಂಡು ಬರ್ತಾ ಇರೋದು. ಇವಾಗ ಆ ಹೇಳ್ತಾರೆ, ನನ್ನ ಅವತಾರವನ್ನ ನೀನು ಮತ್ತು ನನ್ನ ಕರ್ಮವನ್ನ ತಿಳ್ಕೊಂಡ್ರೆ ಸಾಕು, ನಿನಗೆ ಪುನರ್ಜನ್ಮ ಇರಲ್ಲ ಅಂತ ಆ, ಹೇಳ್ತಾರೆ. ಅದರ ವಿವರಣೆಯನ್ನ ನಾವು ಇಲ್ಲಿ ಕೊಡ್ತಾ ಹೋಗ್ಬೇಕು. ನಾವು ಇದರನ್ನ ಮನನ ಮಾಡೋದು ಹೇಗೆ ಅಂದ್ರೆ ಅಲ್ಲಿ ಒಳ ಅರ್ಥವನ್ನ, ಗೂಢಾರ್ಥವನ್ನ ತಿಳ್ಕೊಳ್ಬೇಕು. ಭಗವಂತನ ಜನ್ಮ ಹೇಗೆ ಆಗತ್ತೆ ಅದನ್ನೆಲ್ಲ ನಾವು ವಿವರವಾಗಿ ನಾವು ತಿಳ್ಕೊಂಡಿದೀವಿ ಆಗ್ಲೇನೆ. ಆ, ಈಗ ಅದರ ಬಗ್ಗೆ ಏನ್ ಹೇಳ್ತೀರಾ? ಪರಮಾತ್ಮನ ಅವತಾರವನ್ನು ತಿಳಿಯುವುದರಿಂದ ಹೇಗೆ ಮೊದ್ಲು ಪುನರ್ಜನ್ಮ ಅಂತಂದ್ರೆ ಏನು ಅನ್ನೋದನ್ನ ಹೇಳ್ಬಿಡಿ. ಆಮೇಲೆ ಭಗವಂತನ ಆ, ಇದು ಅವತಾರವನ್ನ ಹೇಳಿ. ಆ ಮ್ಯಾಮ್, ಪುನರ್ಜನ್ಮ ಅಂತಂದ್ರೆ ಒಂದು ಆ, ಇವಾಗ ಹಿಂದಿನ ಶ್ಲೋಕಗಳಲ್ಲೆಲ್ಲ ತಿಳ್ಕೊಂಡ್ವಿ, ಆತ್ಮಕ್ಕೆ ಸಾವಿಲ್ಲ. ಆ ಆ ಅದು ಹ್ಮ್ ಆತ್ಮ ಅನ್ನೋದು ಏನಾಗುತ್ತೆ, ಒಂದು ದೇಹದಲ್ಲಿ ಅದು ಸೇರಿದಾಗ ಇದು ಅನ್ಸುತ್ತೆ, ಅದರಿಂದ ದೇಹದಿಂದ ಬಿಟ್ಟು ಹೋದಾಗ ಆ ಕರೆಕ್ಟ್ ಆಗಿ ಹೇಳ್ತಿದ್ದೀನ ಮ್ಯಾಮ್? ಇಲ್ಲ ಇಲ್ಲ ಅಂತಂದ್ರೆ ಹೇಳೋಣ, ನಿಮಗೆ ತಿಳಿದಿದ್ದು ಹೇಳಿ. ಆ ಆ ಒಂದಷ್ಟು ಅದೇನು? ಸರಿ ಇದೆ, ಒಂದಷ್ಟು ಮತ್ತೆ ವಿವರಣೆ ಕೊಡ್ಬೇಕಾಗತ್ತೆ. ಹ್ಮ್ ಹ್ಮ್ ಅದು ಇನ್ನೊಂದು ದೇಹದಿಂದ ಏನಂತಾರೆ, ಇನ್ನೊಂದು ದೇಹವನ್ನ ಪಡೆಯೋದಕ್ಕೆ ಹೋಗುತ್ತಲ್ಲ. ಪಡೆಯೋದಿಕ್ಕೆ. ಆ ಅವಾಗ ಅದು ಪುನರ್ಜನ್ಮ ಅಂತ ಪುನರ್ಜನ್ಮ ಆಗುತ್ತೆ. ಹೇಳ್ತಾ ಇದ್ದೀರಾ. ಹ್ಮ್. ಹ್ಮ್ ಓಕೆ. ಹೀಗೆ ನೀವು ಹೇಳ್ತಾ ಇರೋದು ಏನು ಅಂದ್ರೆ ಅದು
ನೀವು ಬರೀ ಆತ್ಮ ಅಂತ ಹೇಳಿದ್ರಿ ಅಲ್ವಾ? ಹ್ಮ್. ಬರೀ ಆತ್ಮ ಅಲ್ಲ, ಅದು ಜೀವಾತ್ಮ. ಜೀವಾತ್ಮ. ಜೀವಾತ್ಮ, ಜೀವಾತ್ಮ ಅಷ್ಟು ಬದಲಾವಣೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾವು ಹ. ಜೀವಿಗಳು, ಹ. ನಾವು ಜೀವಾತ್ಮರು ನಾವು. ಆದ್ರೆ ನಾವ್ ಅನ್ಕೊಂಡಿರೋದು ಬರೀ ಜೀವ ಅಂತ. ಅದಕ್ಕೋಸ್ಕರ ನಮ್ಗೆ ನಾನ್ ಯಾರು ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ನಾನು ಹ್ಮ್. ಆತ್ಮ ಸ್ವರೂಪಿ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಹೀಗೆ ನಾನು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಸತ್ತು, ಹುಟ್ಟಿ ಬರ್ತಾ ಹ್ಮ್. ಇರ್ತೀನಿ. ಅದೆಲ್ಲಾನು ಈ ಕರ್ಮ ಚಕ್ರದಲ್ಲಿ, ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ಇದು ಪುನರ್ಜನ್ಮ. ಹೀಗೆ ಯಾವ ಒಂದು ದೇಹವನ್ನ ಕಳಚ್ಕೊಂಡು ಹೋದ್ಮೇಲೆ ಮತ್ತೆ ಇನ್ನೊಂದು ದೇಹವನ್ನ ಪಡೆದು ಬರೋದಕ್ಕೆ ಅದು ಜನ್ಮ ಅಂತಂದ್ಬಿಟ್ಟು ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ. ಹಾ. ಆದ್ರೆ ನೀವು ಹೇಳ್ದಾಗೆ ಪುನರ್ಜನ್ಮ ಅನ್ನೋದು ಇಲ್ಲ. ಯಾತಕ್ಕೆಂದ್ರೆ ಆತ್ಮನಿಗೆ ಯಾವ ಆ, ಜನ್ಮ ಅನ್ನೋದು, ಹುಟ್ಟು ಸಾವು ಅನ್ನೋದು ಇಲ್ಲ. ಏನಿದ್ರು ಈ ದೇಹಕ್ಕೆ ಮಾತ್ರ. ಈ ಹ್ಮ್. ಜೀವಾತ್ಮ ಅನ್ನೋದು ಯಾವ ಯಾವ ತತ್ವಗಳಿಂದ ಮಾಡಿದೆ ಅನ್ನೋದನ್ನು ಸಹ ನಾವು ನೋಡಿದೀವಿ. 19 ತತ್ವಗಳು. ಈ ದೇಹ ಅನ್ನೋದು ಬಿಟ್ರೆ ಇದು ಪಂಚಭೂತಗಳಿಂದ ಆಗಿರೋದು. ಇನ್ನು ಮಿಕ್ಕ 19 ತತ್ವಗಳು ಪಂಚಪ್ರಾಣಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಮತ್ತು ಆ, ಅಂತಃಕರಣದಲ್ಲಿ 4: ಹ. ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. 4 ಒಟ್ಟು 24 ಇರೋದು. ನಾವು ಸತ್ತಾಗ ಟ್ರಾವೆಲ್ ಮಾಡೋದು 19. ಹ್ಮ್. ಇಲ್ಲಿ ಸ್ಥೂಲ ದೇಹ ಇಲ್ಲೇ ಉಳಿದೋಗ್ಬಿಡುತ್ತೆ ಅಲ್ವಾ? ಅದು ಹಾ ಮ್ಯಾಮ್. ನಮ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ನಮ್ಗೆ ಓ ನಾವು ಹ್ಮ್, ಅದು ಕೆಲಸ ಮಾಡಲ್ಲ ಅವಾಗ. ಯಾಕೆಂದ್ರೆ ಸೂಕ್ಷ್ಮ ಶರೀರ ಇರಲ್ಲ, ಅದಕ್ಕೋಸ್ಕರ ಕೆಲಸ ಮಾಡಲ್ಲ, ಅದಕ್ಕೆ ಸತ್ತೋದ್ರು ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಇದೆಲ್ಲ ಕೂಲಂಕುಷವಾಗಿ ನಾವು ತಿಳ್ಕೊಂಡ್ಮೇಲೆ ಏನ್ ಅನ್ಸುತ್ತೆ, ಈ ಬೇರೆ ಮನಸ್ಸು ಬುದ್ಧಿ ಸಹನು ನಾನಲ್ಲ, ನಾನು ಆತ್ಮಸ್ವರೂಪಿ. ಅದೇ ನಿಜವಾದ ಜ್ಞಾನ. ಹ್ಮ್. ಅದು ಗೊತ್ತಿಲ್ಲದೆ ಇರೋದ್ರಿಂದ ಆ ಸೂಕ್ಷ್ಮ ಶರೀರ ಟ್ರಾವೆಲ್ ಮಾಡುತ್ತೆ, ಇನ್ನೊಂದು ದೇಹವನ್ನು ದೇಹ. ಹುಡುಕೊಂಡು ಬರುತ್ತೆ. ಅದು ಅದಕ್ಕೆ ನಮ್ಗೆ ಸ್ವತಂತ್ರನೂ ಇಲ್ಲ. ಯಾಕೆಂದ್ರೆ ನಾವಿಲ್ಲಿ ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡಿರ್ತೀವಲ್ಲ, ಆ ಕರ್ಮಾನುಸಾರವಾಗಿ ಈಶ್ವರ ನಮಗೆ ಇಂತಹದ್ದೇ ದೇಹ ಅಂತ ಕೊಡ್ತಾನೆ. ಆ ಹ್ಮ್. ಕರ್ಮದಲ್ಲಿ, ಸಂಚಿತವಾಗಿರುವಂತಹ ಕರ್ಮದಲ್ಲಿ ಸ್ವಲ್ಪ ಕರ್ಮವನ್ನ ನಾವು ಪ್ರಾರಬ್ಧ ಕರ್ಮವಾಗಿ ತೆಗೆದುಕೊಂಡು ಇಲ್ಲಿ ಅನುಭವಗಳನ್ನ ಪಡೆಯೋದಕ್ಕೆ ಕಷ್ಟ ಅಥವಾ ಸುಖ ಯಾವ್ದಾದ್ರು, ಪ್ರಾರಬ್ಧ ಅಂದ್ರೆ ಕೆಟ್ಟದ್ದೇ ಆಗ್ಬೇಕು ಅನ್ನೋದೇನಿಲ್ಲ, ಒಳ್ಳೇದು ಆಗಿರ್ಬಹುದು. ಯಾಕೆಂದ್ರೆ ನಾವು ಏನು ಜೀವನದಲ್ಲಿ ಬರೀ ಕೆಟ್ಟದ್ದೇ ನೋಡ್ತೀವ? ಏನಿಲ್ಲ, ಒಳ್ಳೇದು ಬರುತ್ತೆ ತಾನೆ. ನಾವು ಹೌದು ಒಳ್ಳೇದನ್ನು ಮ್ಯಾಮ್. ಕೆಟ್ಟದ್ದು. ಆದ್ರೆ ಒಳ್ಳೇದನ್ನ ಬೇಗ ಮರ್ತು ಬಿಡ್ತೀವಿ, ಕೆಟ್ಟದ್ದಾದ್ರೆ ಅದನ್ನೇ ಹಿಡ್ಕೊಂಡು ಅಯ್ಯೋ ಹೀಗಾಯ್ತಲ್ಲ ಅಂತ ನರಳ್ತಾ ಇರ್ತೀವಿ. ಅದನ್ನು ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಇದು ಬರುತ್ತೆ ಹೋಗುತ್ತೆ, ಯಾವುದು ಶಾಶ್ವತ ಅಲ್ಲ. ಯಾವಾಗ ಈ ಆಧ್ಯಾತ್ಮ ಚಿಂತನೆಯನ್ನ ಮಾಡ್ತಾ ಇರ್ತೀವೋ ಆವಾಗ ಗೊತ್ತಾಗುತ್ತೆ, ಹೌದು, ಯಾವುದು ಶಾಶ್ವತ ಅಲ್ಲ. ಈ ಪ್ರಪಂಚದಲ್ಲಿ ಶಾಶ್ವತವಾಗಿರೋದು ಯಾವುದು ಇಲ್ಲ, ನಾನು ಮಾತ್ರ ಶಾಶ್ವತ. ಯಾಕೆಂದ್ರೆ ಎಲ್ಲವನ್ನು ನಾನು ನೋಡ್ತಾ ಇದ್ದೀನಿ ತಾನೆ. ಅದ್ ಬಂದಿದ್ದು ನೋಡ್ದೆ, ಅದು ಹೋಗಿದ್ದು ನೋಡ್ದೆ, ಕಷ್ಟ ಬಂದಿದ್ದು ನೋಡ್ದೆ, ಕಷ್ಟ ಹೋಗಿದ್ದು ನೋಡ್ದೆ, ಸುಖ ಬಂದಿದ್ದು ನೋಡ್ದೆ, ಸುಖ ಹೋಗಿದ್ದು ನೋಡ್ದೆ. ಹೌದು. ಮತ್ತೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಬದಲಾವಣೆಗಳನ್ನು ಸಹ ವೀಕ್ಷಿಸ್ತಾ ಇದ್ದೀನಿ. ನಾನು ಪರ್ಮನೆಂಟ್ ಆಗಿ, ಸ್ಟೇಬಲ್ ಆಗಿ ಒಂದ್ ಕಡೆ ಇದ್ರೆ ತಾನೇ ಇವನ್ನೆಲ್ಲ ವೀಕ್ಷಣೆ ಮಾಡೋಕ್ಕಾಗೋದು. ಈಗ ಹೌದು. ಬಸ್ ಸ್ಟಾಪ್ ಅಲ್ಲಿ ನಾನು ನಿಂತ್ಕೊಂಡಿರ್ತೀನಿ, ಯಾರಾದ್ರೂ ಬಂದ್ ಕೇಳ್ತಾರೆ ಇಂಥ ಬಸ್ ಹೋಯ್ತಾ ಅಂತ. ನಾನು ಅಲ್ಲಿ ನಿಂತ್ಕೊಂಡಿದ್ದೆ ತಾನೆ ನನಗ್ ಗೊತ್ತಾಗೋದು, ಇಂಥ ಬಸ್ಗಳು ಹೋಯ್ತು, ಇಂಥ ಬಸ್ಗಳು ಬಂದಿಲ್ಲ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ನಾನು ನಿಂತ್ಕೊಳ್ದೆ ಇದ್ರೆ ನನಗ್ ಗೊತ್ತಾಗಲ್ಲ. ಹಾಗೆ ಸದಾ ಕಾಲವೂ ಇರುವಂತ ಆತ್ಮನಿಗೆ ಎಲ್ಲವೂ ತಿಳಿಯುತ್ತೆ. ಅದು ಅರಿವಿನ ಬೆಳಕು. ಅದು ನಾನು. ಈ ದೇಹ ಮನಸ್ಸು ಬುದ್ಧಿಗಳು ನಾನಲ್ಲ ಹ್ಮ್. ಅನ್ನೋದನ್ನ ತಿಳ್ಕೊಳ್ಬೇಕು. ಮತ್ತೆ ಈ ಆ ಭಗವಂತನ ಜನ್ಮ ಹೇಗಾಗತ್ತೆ ಅನ್ನೋದನ್ನು ಸಹ ವಿವರವಾಗಿ ತಿಳಿಸಿದ್ದಾರೆ ಗುರುಗಳು. ಅದನ್ನ ಸ್ವಲ್ಪ ಹೇಳ್ತೀರಾ? ಯದಾ ಯದಾ
ಅಲ್ಲ ಅಲ್ಲ, ಇದೇ ಶ್ಲೋಕದಲ್ಲಿ ಹಾ ಅವ್ರದ್ದು ವಿಡಿಯೋ ನಾನು ಕಳಿಸಿದ್ದೆ. ಮ್ಯಾಮ್ ಅದನ್ನ ನೋಡೋದಿಕ್ಕಾಗಿಲ್ಲ ಆ, ಮ್ಯಾಮ್. ಹೌದಾ, ಸರಿ, ಪರವಾಗಿಲ್ಲ. ಇದು ಹೇಗೆ ಅಂತಂದ್ರೆ, ಭಗವಂತ ನಮ್ ತರ ಇವಾಗ ಹೇಳ್ದೆ ಅಲ್ವಾ, ಹಾಗೆ ಕರ್ಮದಿಂದ ನಾವು ಜನ್ಮವನ್ನ ಜನ್ಮ. ಪಡಿತೀವಿ. ಒಂದಷ್ಟು ಪ್ರಾರಬ್ಧವನ್ನು ತೆಗೆದುಕೊಂಡು ಬರ್ತೀವಿ ಇಲ್ಲಿ. ಮತ್ತೆ ನಾನ್ ಯಾರು ಅನ್ನೋದು ಸಹ ನನಗೆ ಗೊತ್ತಿಲ್ಲ, ಅದು ಅಜ್ಞಾನ ಇದೆ. ಹಾಗಾಗಿ ಇಲ್ಲಿ ಏನ್ ಕರ್ಮ ಮಾಡ್ತೀನೋ, ಏನೋ ಪುಣ್ಯ ಮಾಡ್ತೀನೋ, ಅದರ ಅನುಗುಣವಾಗಿ ನಾನು ಈ ಪ್ರಾರಬ್ಧದಲ್ಲಿ ಮಾಡುವ ಕೆಲಸಗಳು ಅದೇನು ಮುಂದಕ್ಕೆ ಅದು ಆಗಾಮಿಯಾಗಿ ಹ್ಮ್ ಅಲ್ಲಿ ಡೆಪಾಸಿಟ್ ಆಗಿ ಹೋಗುತ್ತೆ. ಇಲ್ಲಿ ಈ ಪ್ರಾರಬ್ಧದಿಂದ ನನಗೆ ಬಂದಂತಹ ಆ, ಒಳ್ಳೆಯ ಫಲ ಇರಬಹುದು, ಕೆಟ್ಟ ಫಲ ಇರಬಹುದು, ಅದನ್ನ ಅನುಭವಿಸ್ಲೇತಿರ್ಬೇಕು. ಮತ್ತೆ ಈ ಜನ್ಮದಲ್ಲಿ ನಾನು ಮಾಡಿದ್ದು ಅದು ಮುಂದಕ್ಕೆ ಹೋಗುತ್ತೆ, ಅದು ಸಂಚಿತವಾಗಿ ಒಂದು ದೊಡ್ಡ ಗಂಟಾಗಿ ಕೂತ್ಕೊಂಡಿರುತ್ತೆ. ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ತಗೊಂಡು ಜನ್ಮಗಳನ್ನ ಪಡಿತಾ ಇರ್ತೀವಿ. ಆದ್ರೆ ಭಗವಂತನ ಒಂದು ಅವತಾರದಲ್ಲಿ ಏನು ಅಂತಂದ್ರೆ, ಈ ರೀತಿಯ ಒಂದು ಕರ್ಮದಿಂದ ಬರಲ್ಲ. ಏನಿದ್ರು ಈ ಲೋಕ ಕಲ್ಯಾಣಕ್ಕೋಸ್ಕರ, ಧರ್ಮ ಕಾರ್ಯಗಳನ್ನ ಮಾಡುವುದಕ್ಕೋಸ್ಕರ ಭಗವಂತನ ಅವತಾರ ಆಗತ್ತೆ. ಇಲ್ಲಿ ಯಾವಾಗ ಕೆಟ್ಟ ಆ, ಒಂದು ಶಕ್ತಿಗಳ ಒಂದು ಅಟ್ಟಹಾಸ ಜಾಸ್ತಿ ಆದಾಗ, ದುಷ್ಟರ ಸಂಹಾರಕ್ಕೋಸ್ಕರ ಭಗವಂತನ ಅವತಾರ ಆಗತ್ತೆ. ಆ ಭಗವಂತನಿಗೆ ತಾನು ಯಾರು ಅನ್ನೋದು ಚೆನ್ನಾಗಿ ಅರಿವಿರುತ್ತೆ. ಮಾಯೆಗೆ ಆ, ಒಳಗಾಗಿರಲ್ಲ. ನಾವು ಮಾಯೆಗೆ ಒಳಗಾಗಿ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ಈ ಆವರಣ ಅನ್ನೋದು ಏನ್ ಮಾಡುತ್ತೆ, ನಾನ್ ಯಾರು ಅನ್ನೋದನ್ನ ಮರೆ ಮಾಡಿಸುತ್ತೆ ನಮಗೆ. ಆದ್ರೆ ಭಗವಂತನ ಅವತಾರದಲ್ಲಿ ನಾನು ಯಾರು ಅನ್ನೋದು ಭಗವಂತನಿಗೆ ಸ್ಪಷ್ಟತೆ ಇರುತ್ತೆ. ಮಾಯೆ ಭಗವಂತನಿಗೆ ಅಧೀನ, ಆದ್ರೆ ನಾವು ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅದರಿಂದ ನಮಗೆ ಅರಿವಿರಲ್ಲ, ಭಗವಂತನಿಗೆ ತಾನು ಯಾರು ಅನ್ನೋದು ಗೊತ್ತು. ಆದ್ರೆ ಇಲ್ಲಿ ಲೋಕ ಕಲ್ಯಾಣ ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ಬೇಕು. ಮನುಷ್ಯ ರೂಪದಲ್ಲಿ ಬರ್ಬೇಕು ಅನ್ನೋದು ಏನಿಲ್ಲ, ಬೇರೆ ರೂಪದಲ್ಲೂ ಬರಬಹುದು. ಶ್ರೀಕೃಷ್ಣನದು ಮಾತ್ರ ಪೂರ್ಣಾವತಾರವಾಗಿ ಮನುಷ್ಯ ರೂಪದಲ್ಲಿ ಬಂದಿದ್ದು. ಬೇರೆ ಬೇರೆ ರೂಪಗಳಲ್ಲಿ ಬಂದಿರೋದನ್ನೆಲ್ಲ ನೀವು ನೋಡಿದ್ದೀರಾ, ದಶಾವತಾರದಲ್ಲಿ ನೋಡಿದ್ದೀರಾ. ಆ, ಸಾಕಷ್ಟು ಅವತಾರಗಳನ್ನು ಆ, ಹಾ ನಿಮ್ಗೆ ನಿಮ್ಗೆ ಪರಿಚಿತ ಇರುವಂತಹದ್ದೇ. ಅವು ಹೌದು. ಎಲ್ಲದರಲ್ಲೂ ಸಹ ನಾನು ಬಂದಿರುವ ಉದ್ದೇಶ ಏನು ಅನ್ನೋದು ಗೊತ್ತಿರುತ್ತೆ ಭಗವಂತನಿಗೆ. ಮತ್ತು ಈ ಮಾಯೆ ಭಗವಂತನ ಅಧೀನ. ನಮಗಾದ್ರೆ ಮಾಯೆ ಆವರಣವನ್ನ ಮಾಡಿ, ಮತ್ತೆ ಈ ದೇಹ ಮನಸ್ಸು ಬುದ್ಧಿಗಳನ್ನೇ ನಾನು ಅಂತ ತಿಳ್ಕೊಳ್ಳೋ ಹಾಗೆ ಮಾಡ್ಬಿಡುತ್ತೆ. ನಾವು ಮಾಯೆಯ ಅಧೀನ ಆಗೋಗ್ಬಿಟ್ಟಿದೀವಿ. ಅದಕ್ಕೆ ನಮ್ಗೆ ಏನು ಗೊತ್ತಿಲ್ಲ, ನಾವು ಜೀವಾತ್ಮರು, ನಾವು ನಿಜವಾಗ್ಲೂ ಪರಮಾತ್ಮ ಸ್ವರೂಪಿಗಳು ಅನ್ನೋದನ್ನ ನಾವು ಕಂಡ್ಕೊಳ್ಳೋದ್ಬೇಕಾದ್ರೆ ನಮ್ಗೆ ಆ, ಪೂರ್ತಿಯಾಗಿ ನಮ್ಗೆ ಆತ್ಮಜ್ಞಾನವೇ ಆಗ್ಬೇಕು, ಗುರುಮುಖೇನ ಆತ್ಮಜ್ಞಾನ. ಆದ್ರೆ ಅವಾಗ ನಾವು ಪರಮಾತ್ಮ ಸ್ವರೂಪಿಗಳು ಅಂತ ಗೊತ್ತಾಗುತ್ತೆ. ಹೀಗೆ ಯಥಾರ್ಥವಾಗಿ ಭಗವಂತನ ಒಂದು ಅವತಾರವನ್ನ ತಿಳ್ಕೊಂಡ್ರೆ, ಅವಾಗ ನಮಗೆ ಕವಿದಿರುವಂತಹ ಅಜ್ಞಾನ, ಈ ಆವರಣ ಅನ್ನೋದು ಏನಿದೆ, ಮತ್ತೆ ಯಾವುದು ಈ ಮಾಯೆ ಅನ್ನೋದು ಪ್ರೊಜೆಕ್ಟ್ ಮಾಡಿದೆಯಲ್ಲ, ಆ, ಈ ದೇಹ ಮನಸ್ಸು ಬುದ್ಧಿಗಳು ನೀನೇ ಅಂತ ಬಿಟ್ಟು, ಆ ಒಂದು ಅಜ್ಞಾನವನ್ನ ತೊಡೆದು ಹಾಕ್ಬಿಟ್ಟು, ನಾನು ಯಾವಾಗ್ಲೂ ಇರುವಂತ, ಸದಾ ಇರುವಂತಹ ನಾನು ಆತ್ಮ, ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅನ್ನುವ ಒಂದು ದಿವ್ಯ ಜ್ಞಾನ ಅನ್ನೋದು ಪೂರ್ತಿಯಾಗಿ ಬರುತ್ತೆ. ಆಗ ಈ ದೇಹದಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಈ ದೇಹ ಹೊತ್ಕೊಂಡು ಬಂದ ಮೇಲೆ ಇದು ದೇಹವನ್ನು ಬಿಡ್ಲೇಬೇಕು. ಬಿಟ್ಟ ಮೇಲೆ ಮತ್ತೆ ಪುನರ್ಜನ್ಮ ಇರಲ್ಲ ಅನ್ನೋದನ್ನ
ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಜನ್ಮವನ್ನ ನನ್ನ ಕರ್ಮವನ್ನ ನೀನ್ ತಿಳ್ಕೊ ಅಂತ. ಈ ಕರ್ಮದಿಂದಲೇ ನಮ್ಗೆ ಪುನಃ ಪುನಃ ಜನ್ಮಗಳು ಉಂಟಾಗಿರೋದು. ಮತ್ತೆ ನಾವು ಮಾಯೆಗೆ ಒಳಗಾಗಿರೋ ಇದೀವಿ. ಭಗವಂತ ಮಾಯೆಗೆ ಒಳಗಾಗಿಲ್ಲ. ಹ್ಮ್ ಈ ಜೇಡ ಅನ್ನೋದು ಇದೆ, ಅದರ ನಾಭಿಯಿಂದ ದ್ರವ ಸೋರಿಸಿ ಅದು ಜೇಡರ ಬಲೆಯನ್ನ ಕಟ್ಟುತ್ತೆ. ಬಲೆಯನ್ನ ಕಟ್ಟಿಬಿಟ್ಟು ಅಲ್ಲಿ ಬರುತ್ತೆ ಯಾವುದೋ ಒಂದು ಕೀಟನೋ ಏನೋ ಬರುತ್ತೆ, ಅದನ್ನ ಹಿಡ್ಕೊಂಡು ತಿನ್ನುತ್ತೆ. ಆ ರೀತಿಯಲ್ಲಿ ನಾವು ಆ ಆ ಬಲೆಯಲ್ಲಿ ಸಿಕ್ಕಾಕೊಳ್ತೀವಿ. ನಾವು ಜೀವಿಗಳು. ಹ್ಮ್ ಭಗವಂತ ಭಗವಂತ ಹಾಗೆ ಸಿಕ್ಕಾಕೊಳ್ಳಲ್ಲ. ಮಾಯೆಯಲ್ಲಿ ಸಿಗಾಕೊಳ್ಳಲ್ಲ ಅನ್ನೋದು ಸಿಕ್ಕಾಕೊಳ್ಳಲ್ಲ. ನಮ್ಮ ಕರ್ಮಾನುಸಾರವಾಗಿ ನಮ್ಗೆ ಪುನರ್ಜನ್ಮಗಳು ನಡೀತಾ ಇರುತ್ತೆ. ನಡೀತಾ ಇರತ್ತೆ. ಆದ್ರೆ ಜ್ಞಾನ ಬಂದ್ರೆ ನಾವು ಇದರಿಂದ ತಪ್ಪಿಸ್ಕೊಳ್ಬಹುದು. ಹ್ಮ್ ಆವಾಗ ಮಾಯೆ ನಮ್ಮನ್ನು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾಯೆ ಅನ್ನೋದು ಅಜ್ಞಾನ. ಅಜ್ಞಾನ ಅನ್ನೋದು ಹೋಗ್ಬಿಡುತ್ತೆ. ಅಜ್ಞಾನ ಇವಾಗ ಕತ್ತಲು ಅನ್ನೋದು ಎಷ್ಟೋ ದಿನಗಳಿಂದ ಇರಬಹುದು. ಆದ್ರೆ ನೀವು ಒಂದು ದೀಪವನ್ನ ಹಚ್ಚಿ ಅದು ಕತ್ತಲು ಹೋಗುತ್ತೆ. ಅದು ಎಷ್ಟು ಹ ದಿನದಾದ್ರೂ ಆಗಿರಬಹುದು. ಅದು ಬೆಳಕು ಹಚ್ಚಿದ್ಮೇಲೆ ಅಲ್ಲಿ ಕತ್ತಲಿಗೆ ಸ್ಥಳ ಇರಲ್ಲ. ಸ್ಥಳ ಇರಲ್ಲ. ಹ್ಮ್. ಈ ರೀತಿಯಲ್ಲಿ ಭಗವಂತನ ಒಂದು ಜನ್ಮವನ್ನ ಮತ್ತೆ ಕರ್ಮವನ್ನ ತಿಳ್ಕೊಳ್ಳೋದ್ರಿಂದ ನಾವು ಸಹ ಇದು ಮ್, ಏನಿದ್ರು ಈ ಕರ್ಮಗಳೆಲ್ಲ ಈ ಪ್ರಕೃತಿಯಲ್ಲಿ ನಡೀತಾ ಇರೋದು. ನಾನು ಆತ್ಮಸ್ವರೂಪಿ. ಹಾಗಾಗಿ ನಾನು ಸದಾ ಕಾಲವೂ ಇರುವಂತಹ ಆ ದಿವ್ಯವಾದ ಆ, ಪರಮಾತ್ಮ ಸ್ವರೂಪಿ ಆತ್ಮ ನಾನು ಅನ್ನುವ ಆ, ಒಂದು ನೆಲೆಯಲ್ಲಿ ನಿಂತ್ಕೊಂಡು ನಾನು ಆತ್ಮನೇ ಅನ್ನೋದನ್ನು ಸ್ಪಷ್ಟತೆಯನ್ನ ಪಡೆದುಕೊಳ್ತೀನಿ. ಆಗ ನನಗೆ ಮತ್ತೆ ಪುನರ್ಜನ್ಮ ಇರಲ್ಲ. ಯಾಕೆಂದ್ರೆ ನನಗೆ ಆವಾಗ ಆಸೆ ಇರಲ್ಲ. ಅಲ್ಲಿ ಸೀಮಿತತೆ ಅನ್ನೋದು ಹೊರಟೋಗ್ಬಿಡುತ್ತೆ. ಈ ಆತ್ಮ ಅನ್ನೋದು ಒಂದು ಈ ದೇಹಕ್ಕೆ ಸೀಮಿತವಾದದ್ದಲ್ಲ. ಅದಕ್ಕೆ ಒಂದು ಪರಿ ಪರಿಮಿತ ಒಂದು ಆವರಣ ಅನ್ನೋದು ಇಲ್ವೇ ಇಲ್ಲ. ಹಾಗಾಗಿ ಪೂರ್ಣವಾದಾಗ ಆಸೆ ಅನ್ನೋದು ಇಲ್ಲ. ನಾನು ಎಲ್ಲಿ ಪರಿಮಿತ ಅಂತ ಅಂದಾಗ ನನಗೆ ಆಸೆಗಳು ಬರೋದು. ಗೊತ್ತಾಯ್ತಲ್ಲ? ಆಸೆ ಯಾಕೆ ಬರುತ್ತೆ ಅಂತಂದ್ರೆ ನನ್ಗೇನೋ ಇಲ್ಲ ಅನ್ನೋದು ಮನಸ್ಸಿಗೆ ಬಂದಾಗ ನನಗೆ ಅದನ್ನ ಪಡಿಬೇಕು ಅನ್ಸುತ್ತೆ. ಎಲ್ಲನೂ ಇದೆ ನನ್ಗೆ ಅಂತಂದಾಗ ನಂಗೇನು ಬೇಡ, ಎಲ್ಲವೂ ನಂದೇನೆ ಅಂದಾಗ ಎಲ್ವನು ಅಯ್ಯೋ ಎಲ್ಲೂ ನಂದೇನೆ, ಇನ್ನೇನು ಮತ್ತೆ ಬೇರೆ ತಗೊಳ್ಳೋಂಥದ್ದು ಏನು ಇರಲ್ಲ ಅಲ್ವಾ? ಎಲ್ಲವೂ ನನ್ನ ಹತ್ರಲ್ಲೇ ಇದೆ. ಆ ನನ್ನ ದಿವ್ಯವಾದ ಹತ್ರನೇ ಇದೆ. ಆನಂದವನ್ನ ಪಡಿತೀವಿ. ನಾವೆಲ್ಲ ಆನಂದಕ್ಕೋಸ್ಕರನೇ ಹೊರಗಿನ ಪ್ರಪಂಚದ ವಸ್ತು ವಿಷಯಗಳ ಹಿಂದೆ ಬೀಳೋದು. ಅದೇ ದಿವ್ಯವಾದ ಪರಮಾನಂದ ಸಿಕ್ಕದ್ಮೇಲೆ ಅದು ದೊಡ್ಡದು. ಇದು ದೊಡ್ಡದು. ಸಣ್ಣದು. ಅದ್ರ ಮುಂದೆ ಇದು ಏನು ಇಲ್ಲ ಅನ್ನೋಗಾಗೋಗುತ್ತೆ. ಆಗೋಗುತ್ತೆ. ಆ ಒಂದು ಹ್ಮ್, ಜ್ಞಾನ ಬಂದ ಮೇಲೆ ಪುನರ್ಜನ್ಮ ಅನ್ನೋದು ಇರಲ್ಲ. ಏನಾದ್ರೂ ಅನುಮಾನ ಇದೆಯಾ? ಇಲ್ಲ ಮ್ಯಾಮ್. ಈಗ 10ನೇ ಶ್ಲೋಕವನ್ನ ನೋಡೋಣ. ನೋಡಿ, ಇಲ್ಲಿ ಇನ್ನೂ ಒಂದು ವಿಷಯ ತಿಳ್ಕೊಂಡೆ. ನೋಡಿ ಹೇಗೆ ಇದು ಇಲ್ಲಿ ಸೃಷ್ಟಿ ಅನ್ನೋದು ಹೇಗೆ ಅಂದ್ರೆ, ಈಗ ದೇಹ ಮನಸ್ಸು ಬುದ್ಧಿಗಳು ನಾನಲ್ಲ, ನಾನು ಆತ್ಮಸ್ವರೂಪಿ ಅಂತ ಹೇಳ್ದೆ ಅಲ್ವಾ? ಹ್ಮ್ ಇವಾಗ ನೀರಿದೆ, ಸಮುದ್ರ ಇದೆ, ಅಲೆಗಳು. ಹಾ ನೀರು ಅನ್ನೋದು ಆತ್ಮ. ಈ ಸಮುದ್ರ ಮತ್ತು ಅಲೆಗಳು, ಈ ಗುಳ್ಳೆಗಳು, ನೊರೆ ಇದೆಲ್ಲ ಇರುತ್ತಲ್ಲ, ಅದು ಈ ದೇಹ ಮನಸ್ಸು ಬುದ್ಧಿಗಳ ರೀತಿಯಲ್ಲಿ. ಹ್ಮ್ ಅವುಗಳು ನೀರೇನೆ,
ನೀರೇನೆ ಅಂದ್ರೆ ಅವು ಅಂದ್ರೆ ಈ ದೇಹ ಮನಸ್ಸು ಬುದ್ಧಿಗಳೆಲ್ಲ ಪರಮಾತ್ಮನೇ. ಆದರೆ ಪರಮಾತ್ಮ ಇವು ಯಾವುದೂ ಅಲ್ಲ. ಈ ನೀರನ್ನ, ಬರೀ ನೀರನ್ನ ನೀವು ಸಮುದ್ರ ಅಂತೀರಾ? ಇಲ್ಲ. ಈ ನೀರು ಅಲೆ ಆಗಕ್ ಸಾಧ್ಯ ಇಲ್ಲ ತಾನೆ. ಹೌದು. ಆದ್ರೆ ಅಲೆಯಲ್ಲಿರೋದು ನೀರೇನೆ, ಮತ್ತೆ ನೊರೆಯಲ್ಲಿರೋದು ನೀರೇನೆ, ಹೌದು. ಗುಳ್ಳೆಲಿರೋದು ನೀರೇನೆ. ಆದ್ರೆ ನೀರು ಗುಳ್ಳೆನೆ ಆಗ್ಬೇಕು ಅನ್ನೋದೇನಿಲ್ಲ, ನೊರೆ ಆಗ್ಬೇಕು ಅನ್ನೋದಿಲ್ಲ, ಅಲೆನೂ ಆಗ್ಬೇಕು ಅನ್ನೋದು ಏನಿಲ್ಲ. ಹೀಗೆ ಆತ್ಮನೇ ಹೀಗೆ ಆ, ಕಾಣಿಸ್ಕೊಳ್ಳುತ್ತೆ. ನಾನು ತಪ್ಪಾಗಿ ತಿಳ್ಕೊಳ್ತೀನಿ. ನಾನು ಈ ಆ, ಅಲೆ, ನೊರೆ, ಗುಳ್ಳೆ ಅಂತಂದ್ಬಿಟ್ಟು ತಿಳ್ಕೊಳ್ತೀನಿ. ಅದು ತಪ್ಪು ತಿಳುವಳಿಕೆ. ಆದ್ರೆ ನಾನು ನಿಜವಾಗ್ಲೂ ಈ ನೀರೇನೆ, ನಾನು ಆತ್ಮವೇ ಅಂತ ತಿಳ್ಕೊಳ್ಬೇಕು. ಹಾಗೆ ಈ ಸೃಷ್ಟಿಯಲ್ಲಿ ಈ ಅರಿವು ಅನ್ನೋದೇ ಅದೇ ಪರಬ್ರಹ್ಮ. ಅದು ಸೃಷ್ಟಿಯಲ್ಲಿ ಬಂದಾಗ ಅದು ಈಶ್ವರ. ಈಶ್ವರನಲ್ಲಿ ಮಾಯೆ ಪ್ಲಸ್ ಪರಬ್ರಹ್ಮ ಸೇರಿದ್ರೆ ಅವೆರಡೂ ಈ ಪ್ರಕೃತಿಯಲ್ಲಿ ಬಂದಾಗ, ಸೃಷ್ಟಿಗೆ ಬಂದಾಗ ಈಶ್ವರ ಆಗ್ತಾನೆ. ಆ ಈಶ್ವರನೇ ಈ ಜೀವಿಯಾಗಿ ಕಾಣಿಸ್ಕೊಳ್ಳೋದು. ಆದ್ರೆ ಇವನು ಮಾಯಾ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನ್ ಯಾರು ಅನ್ನೋದು ಗೊತ್ತಿಲ್ಲದೆ ಅವನು ಜೀವನವನ್ನ ನಡೆಸ್ತಾನೆ, ಬಂಧಿಯಾಗೋಗ್ತಾನೆ. ಯಾವಾಗ ಪೂರ್ತಿ ಅವನಿಗೆ ಆತ್ಮಜ್ಞಾನ ಬರುತ್ತೋ, ಓ ನಾನು ಈಶ್ವರ ಸ್ವರೂಪಿ, ನಾನು ಶುದ್ಧ ಅರಿವು ಅನ್ನೋದು ಗೊತ್ತಾಗುತ್ತೋ, ಆವಾಗ ಅವನಿಗೆ ಮತ್ತೆ ಜನನ ಆ, ಮರಣ ಅನ್ನೋದು ಆ ಸುಳಿಯಲ್ಲಿ ಸಿಕ್ಕಾಕೊಳ್ಳಲ್ಲ. ವಿಷುವಲೈಸ್ ಮಾಡ್ಕೊಳಕ್ ಆಯ್ತಾ? ಹಾ ಮ್ಯಾಮ್. ಓಕೆ. ಅದೇ ಎಷ್ಟೊಂದ್ ಸತಿ ನೀವು ಇದನ್ನ ನೀರಿಂದ ಎಕ್ಸಾಂಪಲ್ ಕೊಟ್ರಿ. ನೀರು ಆತ್ಮ ಅಂತೇಳಿ, ಅದು ಅಲೆಯಾಗಿರುತ್ತೆ, ನೊರೆಯಾಗಿರುತ್ತೆ, ಆದ್ರೂ ಅದು ಆತ್ಮನೇ ಅನ್ನೋದು. ಹ್ಮ್. ಅದ ಇದು ಪೂರ್ತಿ ಯಾಕೆಂದ್ರೆ ಇಳಿಬೇಕು. ಪೂರ್ತಿ ಪೂರ್ತಿ ಆತ್ಮಜ್ಞಾನ ಪೂರ್ತಿ ಉದಾಹರಣೆ ಇದ್ದೇ ಇರುತ್ತೆ. ಅದು ಪೂರ್ತಿ ತಿಳ್ಕೊಳ್ತಾ ಹೋಗ್ಬೇಕು ಹೇಗೆ ಅಂತಂದ್ಬಿಟ್ಟು. ಆ, ಹಾಗೆ ಒಂದು ಇದು ತೋರಿಸ್ತೀನಿ ರೀ. ಇಲ್ಲಿಲ್ವಾ? ಬೇರೆ ಎಲ್ಲ ಇಟ್ಟೆ. ಇನ್ನೊಂದ್ಸತಿ ನೆಕ್ಸ್ಟ್ ವೀಕ್ ಹಾಕೊಂಬರ್ತೀನಿ ಬಿಡಿ. ಹಾ ಮ್ಯಾಮ್. ಈ ಚಿನ್ನ ಇರುತ್ತೆ, ಹಂಗೆ ಬಾಯಲ್ಲೇ ಹೇಳಿರ್ತೀನಿ. ಹಾ. ಚಿನ್ನ ಇರುತ್ತೆ. ಬರೀ ಚಿನ್ನ ಇದ್ರೆ ಅದು ನಕ್ಲೇಸು, ಬಳೆ, ಓಲೆನಾ? ಅಲ್ಲ ಹಾ. ತಾನೆ. ಬರೀ ಹೌದು. ಚಿನ್ನ ನಕ್ಲೇಸು, ಬಳೆ, ಓಲೆ ಅಂತೀರಾ? ಇಲ್ಲ ತಾನೆ. ಹಾ. ಆದ್ರೆ ನಕ್ಲೆಸ್ಸು, ಬಳೆ, ಓಲೆ ಎಲ್ಲನೂ ಚಿನ್ನ ತಾನೆ. ಹೌದು. ಹಾಗೆ ಇರೋದು. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಆ ಆಕೃತಿಗಳನ್ನು ನೋಡ್ಬಿಟ್ಟು ಅದು ನಾನು ಅನ್ಕೊಳ್ತೀನಿ. ಅಲ್ಲ, ನಾವು ಶುದ್ಧವಾದ ಚಿನ್ನ. ಎಷ್ಟು ನಿಜ ಅಲ್ಲ ಇದು. ಅದ ಒಳಗಡೆ ಇಳಿಸ್ಕೊಳ್ಬೇಕಾದ್ರೆ ಅದು ಯಾವಾಗ್ಲೂ ಅದನ್ನ ಚಿಂತನೆ ಮಾಡ್ತಾ ಇರ್ಬೇಕು. ಹ್ಮ್. ಇವಾಗ 10ನೇ ಶ್ಲೋಕ ಏನ್ ಹೇಳುತ್ತೆ ನೋಡಿ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸ ಭೂತ ಮದ್ಭಾವಮಾಗತಾಃ. ಇದರ ಅರ್ಥ, ಆಸಕ್ತಿ, ಭಯ, ಕ್ರೋಧಗಳಿಲ್ಲದವರಾಗಿ, ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ, ನನ್ನನ್ನೇ ಆಶ್ರಯಿಸಿದವರಾಗಿ ಅನೇಕರು ಜ್ಞಾನ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಭಾವವನ್ನು ಹೊಂದಿರುತ್ತಾರೆ. ಇದರ ಪದಶಃ ಅರ್ಥ, ವೀತ ಇದರಿಂದ ಮುಕ್ತ, ರಾಗ ಬಾಂಧವ್ಯ, ಭಯ ಕ್ರೋಧ ಕೋಪ, ಮತ್ ಮಯ ನನ್ನಲ್ಲಿ ಸಂಪೂರ್ಣವಾಗಿ ಲೀನವಾಗಿದೆ, ಮಾಂ ನನ್ನಲ್ಲಿ, ಉಪಾಶ್ರಿತಾಹ ಆಶ್ರಯವನ್ನು ಪಡೆಯುವುದು, ಬಹವಹ ಅನೇಕ ವ್ಯಕ್ತಿಗಳು, ಜ್ಞಾನದ ತಪಸ ಜ್ಞಾನದ ಬೆಂಕಿಯಿಂದ,
ಪೂತಃ ಶುದ್ಧೀಕರಿಸಿದ ಮತ್ ಭಾವಂ ನನ್ನ ದೈವಿಕ ಪ್ರೀತಿ ಆಗತಾಹ ಪ್ರಾಪ್ತರಾಗುತ್ತಾರೆ. ಇದರ ಪ್ರಶ್ನೆಯನ್ನ ನೋಡೋಣ. ಈ ಶ್ಲೋಕದಲ್ಲಿ ಈ ಮೂರು ಮಾರ್ಗಗಳನ್ನ ಹೇಳಿದರೆ, ನಾವು ಈಗಾಗಲೇ ಒಂದಷ್ಟು ಎರಡನೇ ಅಧ್ಯಾಯದಲ್ಲಿ ಒಂದಷ್ಟು ವಿಚಾರವನ್ನ ಮಾಡಿದ್ವಿ. ಅದು ನಿಮ್ಗೆ ಏನಾದ್ರು ನೆನಪಿದ್ರೆ ಅದರ ಮುಖಾಂತರ ಹೇಳಬಹುದು. ಮೂರು ಮಾರ್ಗಗಳನ್ನ ನೀವು ಇಲ್ಲಿ ಗುರುತಿಸಕ್ಕಾಗತ್ತಾ ಅಂತ. ಈ ರಾಗ ಭಯ ಭಯ ಕ್ರೋಧಗಳು ಕ್ರೋಧ. ಯಾವುದರಿಂದ ಹೋಗ್ಲಾಡಿಸ್ಕೊಳ್ಬಹುದು ಹ್ಮ್ ಅಂತ, ಮತ್ತೆ ಭಗವಂತನಲ್ಲೇ ಮನಸ್ಸಿಟ್ಟು ಭಗವಂತನನ್ನೇ ಆಶ್ರಯಿಸುವುದು ಯಾವ ಮಾರ್ಗ, ಮತ್ತೆ ಜ್ಞಾನ ತಪಸ್ಸಿನಿಂದ ಏನ್ ನಮ್ಗೆ ಲಭ್ಯವಾಗುತ್ತೆ, ಜ್ಞಾನ ತಪಸ್ಸು ಅಂದ್ರೆ ಏನು ಅನ್ನೋದನ್ನು ಸಹ ನಾವು ವಿಚಾರ ಮಾಡ್ಬೇಕು. ಈ ಮೂರು ಮಾರ್ಗಗಳನ್ನ ನೋಡಿ ನಿಮ್ಗೆ ಗುರುತಿಸಕ್ಕಾಗತ್ತಾ ಅಂತ. ಕಾಣಿಸುತ್ತಾ? ದೊಡ್ಡದ್ ಮಾಡ್ಬೇಕಾ? ಇಲ್ಲ, ಕಾಣಿಸುತ್ತೆ ಮ್ಯಾಮ್. ಆಸಕ್ತಿ ಭಯ ಗಳಿಲ್ಲದವರಾಗಿ, ಅಂದ್ರೆ ಆಸಕ್ತಿ ಆ ಆ, ಆಸಕ್ತಿ ಎಲ್ಲಿ- ಅಂತಂದ್ರೆ ಅದು ರಾಗ. ರಾಗ ಹ್ಮ್ ನನಗ್ ಬೇಕು, ಯಾವ್ದಾದ್ರು ನನಗ್ ಬೇ ಒಂದು ಅದರ ಬಗ್ಗೆ ನನಗೆ ಸೆಳೆತ, ಅದ್ರ ಬಗ್ಗೆ ಕುತೂಹಲ. ಹ್ಮ್ ಕುತೂಹಲ ಯಾವಾಗ ಬರುತ್ತೋ ಆಮೇಲೆ ಅದ್ ಬೇಕು ಅಂದಾಗ ರಾಗ ಅಲ್ವಾ. ಹಾ ಅದು ಸಿಕ್ಲಿಲ್ಲ ಅಂತಂದ್ರೆ ಕ್ರೋಧ ಬರುತ್ತೆ. ಅಥವಾ ಸಿಕ್ಕದಾಗ ಅದನ್ನ ಕಾಪಾಡ್ಕೊಳ್ಬೇಕು, ಯಾರು ಬೇರೆಯವ್ರು ಕಸಿದ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಭಯ. ಹ್ಮ್ ಇವೆಲ್ಲವೂ ಸಾಮಾನ್ಯ ಮನುಷ್ಯನಿಗೆ ಇರುವಂತಹದ್ದು. ಅದೇ ತಾನೇ ನಾವು ಇವಾಗೇನು ಚಿನ್ನ ಮಾತಾಡಿದ್ವಿ, ಚಿನ್ನ ತಗೊಳ್ತೀವಿ, ಆದ್ರೆ ಅದನ್ನ ಎಲ್ಲಿಡ್ತೀವಿ ನಾವು? ತಗೊಂಡೋಗಿ ಈಗಂತೂ ಮನೇಲಿ ಇಟ್ಕೊಳ್ಳೋದೇ ಇಲ್ಲ, ಎಲ್ಲೆಲ್ಲ ಹೆದರಿಕೆ. ಭಯ ನಮ್ಗೆ. ಹೊರಗಡೆ ಹಾಕೋ ಚಿನ್ನ ಮಾಡಿಸ್ಕೊಂಡ್ಬಿಟ್ಟು ನಾವು ಹಾಕೊಳಕ್ಕೆ ಹಿಂದೇಟ್ ಹೊಡಿತೀವಿ. ಪಾರ್ಕ್ಗೆ ಹೋಗ್ತೀವ ಹಾಕೊಂಡು ಇಲ್ಲ, ತೆಗ್ದಿಟ್ಬಿಟ್ಟು ಹೋಗ್ತೀವಿ. ಮನೇಲಿ ಬೇಕು ಅನ್ನೋ ಆಸೆ ಇರುತ್ತೆ, ತಗೊಳ್ತೀವಾಗ್ಲಿ ಅದನ್ನ ಕಾಪಾಡ್ಕೊಳ್ಳೋದಿಕ್ಕೂ. ಹ್ಮ್. ಮನೇಲೆ ಹೇಳ್ತಾರೆ ಪಾರ್ಕ್ಗೆ ಹೋಗ್ತೀನಿ ನಾನು ವಾಕಿಂಗ್ ಅಂತಂದ್ರೆ ಮೊದಲು ತೆಗ್ದಿಟ್ಬಿಟ್ಟು ಹೋಗು ಅಂತಾರೆ. ಹೌದು ಮ್ಯಾಮ್. ಹಾಗೆ ನಾವು ನೋಡ್ತಾ ಇದ್ವಿ. ಅದು ಎಕ್ಸಾಂಪಲ್ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಹಾಗೆ ಮಾಡ್ತೀವಿ. ಆ ಸಂಬಂಧಗಳಲ್ಲೂ ಹಾಗೆ ಇರುತ್ತೆ. ಈಗ ಮಕ್ಕಳನ್ನ ಕಾಪಾಡ್ಕೊಳ್ಬೇಕು ನಾವು. ಅವರು ಟೀನೇಜಿಗೆ ಬಂದ್ರು ಅಂತಂದ್ರೆ ಅವ್ರಿಗೆ ಹೇಗೆ ನಮ್ಮವರೇ ಆಗಿರ್ಬೇಕು ಅನ್ನೋದನ್ನ ನಾವು ಬಯಸ್ತೀವಿ ಅಲ್ವಾ. ಹೌದು. ಹಾಗೆ ನಮ್ಮ ವಶದಲ್ಲೇ ಇರ್ಬೇಕು ಅನ್ನೋದು. ಅದು ಆಕ್ಚುಲಿ ನಮ್ದು ಎಷ್ಟೊಂದು ಮೂರ್ಖತನ ಅಂತ ಅನ್ಸುತ್ತೆ. ಹೌದು. ಹೀಗೆ ಎಲ್ಲ ವಿಷಯದಲ್ಲೂ ಇವು ಹಾಗೆ ಹೊರಗಡೆ ಪ್ರಪಂಚದಲ್ಲಿ ವಸ್ತು ವಿಷಯಗಳ ಬಗ್ಗೆ ಕುತೂಹಲ ಯಾವಾಗ ಬರುತ್ತೋ ಅವಾಗ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆಯ್ತು, ಅವಾಗ ಅದರ ಮೇಲೆ ರಾಗ ಅನ್ನೋದು ಬರುತ್ತೆ. ಅದು ಸಿಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ವಲ್ಲ, ಅದು ನಮ್ಮ ಕೈಯಲ್ಲಿ ಇಲ್ವಲ್ಲ. ಸಿಗದೆ ಇದ್ದಾಗ ಕ್ರೋಧ ಅನ್ನೋದು ಬರುತ್ತೆ, ಕೋಪ ಬಂದ್ಬಿಡುತ್ತೆ ನಮ್ಗೆ ಸಿಕ್ಲಿಲ್ಲ ಅಂತಂದ್ರೆ. ನಾನು ಎಷ್ಟು ಕಷ್ಟಪಟ್ಟು ನಾನು ಅದನ್ನ ಆ, ಬೇಕು ಅಂತ ಪಡಿಬೇಕು ಅಂತ ಎಷ್ಟೊಂದು ಕಷ್ಟಪಟ್ಟೆ, ಆದ್ರೂ ಸಿಗ್ಲಿಲ್ಲ, ನಾನು ವಶ ಆಗ್ಲಿಲ್ಲ ಅಂತ ಕೋಪ ಹ. ಬಂದ್ಬಿಡುತ್ತೆ. ಬಂತಪ್ಪ ಏನೋ ತಗೊಂಡ್ವಿ, ಆದ್ರೆ ಅದನ್ನ ಕಾಪಾಡ್ಕೊಳ್ಬೇಕು, ಇನ್ ಯಾರಾದ್ರೂ ಹೊಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅವಾಗ ಭಯ, ಅದಕ್ಕೆ ಭಯ. ಅನ್ನೋದು ಭಯ. ಹೀಗೆ ಇದು ಹ್ಮ್. ಎಲ್ಲಿ, ಇದು ಕರ್ಮವನ್ನ ಮಾಡುವ ಆ, ಒಂದು ವಿಧಾನದಲ್ಲಿ ನಮ್ಗೆ ಇವು ಮೂರು ಕಂಡು ಬರುತ್ತೆ. ಇಲ್ಲಿ ಕರ್ಮಯೋಗ ಮಾಡು, ಕರ್ಮಯೋಗವನ್ನು ಮಾಡಿದಾಗ ಏನಾಗತ್ತೆ, ನಾನು ಈಶ್ವರಾರ್ಪಿತ ಭಾವದಲ್ಲಿ ಮಾಡ್ತೀನಿ, ಫಲಾಪೇಕ್ಷೆ ಇಲ್ಲದೆ ಮಾಡ್ತೀನಿ. ಆವಾಗ ಯಾವಾಗ ಫಲಾಪೇಕ್ಷೆ ಇಲ್ಲದೆ ಮಾಡ್ತೀನೋ ಆಗ ಈ ಆಸಕ್ತಿ ಭಯ ಕ್ರೋಧಗಳು ಬರಲ್ಲ. ಈ ಕ್ರೋಧ ಭಯ ಅನ್ನೋದು ಹೊರಟೋಗ್ಬಿಡುತ್ತೆ. ಯಾತಕ್ಕೆ ಅಂದ್ರೆ ನನಗೆ ಫಲಾಪೇಕ್ಷೆ ಆಗಿರಲ್ಲ ಅಲ್ವಾ. ಅದು ಭಗವಂತ ಏನ್ ಕೊಡ್ತಾನೋ ಅದನ್ನ ಪ್ರಸಾದ ರೂಪದಲ್ಲಿ ನಾನು ತಗೊಳ್ತೀನಿ.
ಅನ್ನೋ ಒಂದು ದೃಢ ನಿರ್ಧಾರ ಮಾಡ್ಕೊಂಡಿರ್ತೀನಿ. ಆಗ ನನಗೆ ಕ್ರೋಧ ಎಲ್ಲಿಂದ ಬರುತ್ತೆ, ಭಯ ಅದ್ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಭಯ ಇಲ್ಲ. ಅವೆರಡೂ ಇಲ್ಲದೆ ಇದ್ದಾಗ ನನ್ನ ಮನಸ್ಸು ಶುದ್ಧವಾಗ್ತಾ ಇರುತ್ತೆ. ಆಗ ಆಗ ನನ್ನ ಕರ್ತೃತ್ವ ಸಹ ಹೊರಟೋಗುತ್ತೆ. ಆವಾಗ ಈ ಒಂದು ಆಸಕ್ತಿ ಅನ್ನೋದು ಸಹ ಹೊರಟೋಗ್ಬಿಡುತ್ತೆ. ಇದೆಲ್ಲವೂ ನಡೀತಾ ಇರೋದು ಪ್ರಕೃತಿಯ ಶಕ್ತಿಯಿಂದ ನಡೀತಾ ಇರೋದು. ನಾನು ಇಷ್ಟು ದಿನ ಅಂತ ಇದ್ದೆ ನಾನೇ ಈ ಕೆಲಸ ಮಾಡಿದ್ದು, ಅದಕ್ಕೋಸ್ಕರ ನನಗೆ ಇದು ಲಭ್ಯ ಆಗ್ಬೇಕು ಅಂತಂದ್ಬಿಟ್ಟು ನಾನು ಕರ್ತೃ, ನಾನು ಭೋಕ್ತ ಅನ್ನುವ ಒಂದು ಅಭಿಪ್ರಾಯದಲ್ಲಿ ಇದ್ದೆ. ಆದರೆ ಈಗ ನಾನು ಯಾವಾಗ ಭೋಕ್ತೃತ್ವವನ್ನ ನಾನು ಬಿಟ್ಟು ಬಿಟ್ನೋ ಆಗ ಗೊತ್ತಾಗುತ್ತೆ ನಾನು ಕರ್ತೃವೂ ಅಲ್ಲ, ಎಲ್ಲವೂ ಸಹ ಪ್ರಕೃತಿಯ ಶಕ್ತಿಯಿಂದ ನಡೀತಾ ಇದೆ. ನಾನು ಅನ್ನೋದು ಇಲ್ವೇ ಇಲ್ಲ ಅನ್ನೋದು ಈ ಒಂದು ಕರ್ಮಯೋಗದಿಂದ ಗೊತ್ತಾಗುತ್ತೆ ಚೆನ್ನಾಗಿ. ಯಾತಕ್ಕೆಂದ್ರೆ ಎಲ್ಲರೂ ಒಂದೇ ಸರ್ತಿ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನ ಮಾಡ್ತಾ ಮಾಡ್ತಾ ಮಾಡ್ತಾನೆ ತಿಳುವಳಿಕೆ ಬರಬೇಕು. ಸಾಮಾನ್ಯ ಜನ ನಮ್ಮಂತವ್ರಿಗೆಲ್ಲನೂ ಒಂದೇ ಸರ್ತಿ ನಾವು ಜ್ಞಾನವನ್ನ ಹ್ಮ್ ಆರ್ಜನೆ ಮಾಡಿಕೊಂಡು ಅದನ್ನ ಆ, ಇಳಿಸ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ. ಇವೆಲ್ಲವನ್ನು ನಾವು ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋದಾಗ ಹೌದು ಅನ್ನುವುದು ನಮ್ಗೆ ಸ್ಪಷ್ಟತೆ ಬರುತ್ತೆ. ಆಗ ಆವಾಗ ಪರಮಾತ್ಮನ ಆ, ವಿಷಯಗಳು ಒಂದೊಂದಾಗಿ ನಮ್ಗೆ ತಿಳಿತಾ ಬರುತ್ತೆ. ಆ ಹೌದು. ಎಷ್ಟೊಂದ್ಸತಿ ಅದೇ ಅಲ್ವಾ ಮ್ಯಾಮ್, ನಾವೇನಾದ್ರು ಅಪ್ಪ ದೇವ್ರೆ ನಿನ್ನ ಮಾರ್ಗದರ್ಶನ ಡೈರೆಕ್ಷನ್ ತೋರ್ಸು, ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಏನೇ ಕೆಲ್ಸದಲ್ಲಾದ್ರೂ ಅದೊಂಥರ ಧೈರ್ಯ ಬರುತ್ತೆ. ಹ್ಮ್. ಬರುತ್ತೆ. ನಾ ಹಾಗೆ ಇವಾಗ ಅರ್ಜುನನು ಹಾಗೆ ಅಲ್ವಾ. ನಾನು ದೊಡ್ಡ ವೀರ, ನಾನು ಇವ್ರ ಎಲ್ರನ್ನೂ ಸೆದೆ ಬಡಿತೀನಿ. ಆಗ್ಲೇ ಅವನು ಸೋಲ್ಸು ಇರ್ತಾನೆ, ಬರ್ತಾನೆ. ಆದ್ರೆ ಅಲ್ಲಿ ನೋಡ್ತಾನೆ ಏನೋ ಅವರೆಲ್ರು ನನ್ನವರೇ ಅಂತಂದ್ಬಿಟ್ಟು ಅವಾಗ ಆ ಮೊಮೆಂಟ್ ಅಲ್ಲಿ ಅನ್ಸುತ್ತೆ. ಅವಾಗ ಆ ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಆ ಸಂದರ್ಭ ಹಾಗಿತ್ತು. ಅವನು ಎಲ್ಲ ಪೂರ್ತಿಯಾಗಿ ಅವನ ಶಸ್ತ್ರಾಸ್ತ್ರಗಳನ್ನೆಲ್ಲ ಆ, ಕೆಳಗಡೆ ಇಟ್ಬಿಟ್ಟು, ಶ್ರೀಕೃಷ್ಣ ನನ್ನ ಕೈಲಿ ಇವರ ವಿರುದ್ಧವಾಗಿ ನನಗೆ ಹೋರಾಡಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹೇಳಪ್ಪ ಅಂತಂದ್ಬಿಟ್ಟು ಶರಣಾಗ್ತಾನೆ. ಅಂದ್ರೆ ಯಾವಾಗ್ಲೂ ನಾನು ಯಾರು ಅನ್ನೋದು ಗೊತ್ತಿಲ್ದಿದ್ದಾಗ ನಮ್ಗೆ ನಿರ್ಧಾರಗಳು ತೆಗೆದುಕೊಳ್ಳೋದು ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಅನ್ಕೊಂಡಿರ್ತೀವಿ. ದೇಹ ನಾನು ಅಂತ ಅನ್ಕೊಂಡಾಗ ನಾನು ಹುಟ್ಟುತ್ತೀನಿ, ನನಗೆ ಕಾಯಿಲೆ ಬರುತ್ತೆ, ನನಗೆ ಇನ್ನೊಂದು ಬರುತ್ತೆ, ಮತ್ತೆ ಸತ್ತು ಹೋಗ್ತೀನಿ ಅನ್ನುವ ಒಂದು ಭಾವನೆಗಳು ಬರುತ್ತೆ. ಮತ್ತೆ ನಾನ್ ಮನಸ್ಸು ಅಂತ ಅಂದಾಗ ನನಗೆ ಎಲ್ಲ ಕಷ್ಟಗಳು ಬರುತ್ತೆ, ಎಲ್ಲಾ ದುಃಖವೂ ನನಗೆ ಬರುತ್ತೆ ಅಂತಂದ್ಬಿಟ್ಟು ಏನು ಒಂದ್ ಸ್ವಲ್ಪ ಆಗೋ ಹಾಗಿಲ್ಲ, ಅದನ್ನ ತಡೆದುಕೊಳ್ಳೋ ಅಷ್ಟು ನಮ್ಗೆ ಶಕ್ತಿ ಇರಲ್ಲ. ಮನಸ್ಸು ನಾನು ಅಂತ ಅಂದ್ಕೊಂಡಾಗ ಆ ರೀತಿಯ ಭಾವನೆಗಳು ಬರುತ್ತೆ. ದುಃಖ ಅನ್ನೋದು ಸಹಿಸಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಸಂತೋಷ ಅನ್ನೋದು ಸಹ ಬರುತ್ತೆ. ಅದನ್ನು ಸಹ ಶಾಶ್ವತವಾಗಿರಲ್ವಲ್ಲ, ಅಯ್ಯೋ ಹೋಗ್ಬಿಡ್ತಲ್ಲ ಅಂತಂದ್ಬಿಟ್ಟು ಮತ್ತೆ ದುಃಖವನ್ನೇ ಪಡ್ತೀವಿ. ಮತ್ತೆ ನಾನು ಬುದ್ಧಿ ಅಂತ ಅನ್ಕೊಂಡಾಗ ಅನೇಕ ಯೋಚನೆಗಳು ಬರುತ್ತೆ. ನಾನು ಏನ್ ಮಾಡೋದು, ಆ ಹೀಗ್ ಮಾಡಿದ್ರೆ ಆ ಏನಾಗತ್ತೆ, ಹಾಗ್ ಮಾಡಿದ್ರೆ ಏನಾಗತ್ತೆ, ಅಥವಾ ನಾನ್ ಹೀಗ್ ಮಾಡಿದ್ದಕ್ಕೆ ಹೀಗಾಯ್ತು, ಈ ತರ ಯೋಚನೆಗಳು. ಹೀಗೆ ದೇಹ ಮನಸ್ಸು ಬುದ್ಧಿಗಳು ಅಂತ. ಅದಕ್ಕೋಸ್ಕರ ಅರ್ಜುನ ಅವನಿಗೆ ನಿರ್ಧಾರ ಮಾಡಕ್ಕಾಗ್ಲಿಲ್ಲ. ಯಾಕೆಂದ್ರೆ ತಾನು ಆತ್ಮ, ಪರಮಾತ್ಮ ಸ್ವರೂಪಿ ಅನ್ನೋದು ಗೊತ್ತಿರ್ಲಿಲ್ಲ. ಶ್ರೀಕೃಷ್ಣ ಬೋಧನೆ ಮಾಡದ್ಮೇಲೆ ಅವನು ಹ್ಮ್, ಸರಿ ಅಂತಂದ್ಬಿಟ್ಟು ನಾನು ಇವಾಗ ನನ್ನ ಕರ್ತವ್ಯ ಪಾಲನೆಯನ್ನ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಅವನು ಎದ್ದು ನಿಂತ್ಕೊಂಡಿದ್ದು. ಅವನ ಶ್ರೀಕೃಷ್ಣನ ಬೋಧನೆ ಅವನಿಗೆ ಸಂಪೂರ್ಣವಾಗಿ ಶಕ್ತಿಯನ್ನ ಕೊಡ್ತು. ನಾನು ಹೇಗೆ ಇಲ್ಲಿ ಧೈರ್ಯವಾಗಿ ಸ್ಥೈರ್ಯವಾಗಿ ನಾನು ಜೀವನವನ್ನ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ನಾನು ನಾನು ಆತ್ಮಸ್ವರೂಪಿಯಾಗಿ ಇಲ್ಲಿ ಜ್ಞಾನವನ್ನು ಹೊಂದಿ ಮತ್ತು ಕರ್ಮಯೋಗವನ್ನು ಮಾಡಿ ನಾನು ಒಳಗಡೆ ಏನು ಜೀವನ ಪಡಿಬೇಕು, ಇಹದಲ್ಲೂ ಮತ್ತೆ
ಪರದಲ್ಲೂ ಜಯವನ್ನ ಪಡಿಬೇಕು ಅಂದ್ರೆ ಈ ಹೊರಗಡೆ ಸಮಾಜದಲ್ಲೂ ಸಹ ನಾನು ಒಳ್ಳೆಯ ಆ, ಒಂದು ಸುಖವನ್ನ ಹೊಂದಬೇಕು, ಮತ್ತೆ ಆತ್ಮದಲ್ಲಿ ಒಳಗಡೆ ನನ್ನ ಹೃದಯದಲ್ಲೂ ಸಹ ಸಂತೋಷವನ್ನ, ಆನಂದವನ್ನ ಪಡಿಬೇಕು. ಹಾಗಾಗಿ ಈ ಗೀತೆ ನನಗೆ ಆ, ಬಹಳ ಸಹಾಯಕವಾಗಿದೆ. ನಾನು ಇವಾಗ ಮಾಡ್ಬೇಕಾಗಿರೋದು ಯುದ್ಧ ಅಂದ್ಬಿಟ್ಟು ಯುದ್ಧವನ್ನ ಮಾಡ್ತಾನೆ. ಅದೇ ರೀತಿಯಲ್ಲಿ ನಾವು ಸಂಪೂರ್ಣ ಈ ಗೀತೆಯನ್ನ ತಿಳಿದುಕೊಂಡು ನಾವು ಅದೇ ರೀತಿಯಲ್ಲಿ ಜೀವನವನ್ನ ಮಾಡಬೇಕು. ನಮಗಾಗಿಯೇ ಈ ಭಗವದ್ಗೀತೆ ಇರೋದು. ಈಗ ಕರ್ಮಯೋಗವನ್ನ ತಿಳ್ಕೊಂಡ್ವಿ. ಈಗ ಎರಡನೇದಾಗಿ ಇದರಲ್ಲಿ ಇನ್ನೊಂದು ಪಾರ್ಟ್ ಇದೆ. ನನ್ನಲ್ಲಿ ಮನಸ್ಸುಳ್ಳವರಾಗಿ ನನ್ನನ್ನೇ ಆಶ್ರಯಿಸಿ ಇರ್ಬೇಕು ಅಂತಂದ್ರೆ, ನನ್ನಲ್ಲೇ ಮನಸ್ಸು ಅಂತಂದ್ರೆ ಭಗವಂತನಲ್ಲೇ ಮನಸ್ಸು. ನೋಡಿ, ಇವರೆಲ್ಲರೂ ಭಗವಂತನಲ್ಲೇ ಇಟ್ಟು ಭಗವಂತನಿಗೋಸ್ಕರನೇ ಕಾಯ್ತಾ ಇರುವಂತಹವರು. ಪುರಂದರದಾಸರು, ಮತ್ತೆ ಶಬರಿ, ಮೀರಾ, ಇವರೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಅವರು ತಮ್ಮ ಚಿತ್ತಶುದ್ಧಿಯನ್ನ ಮಾಡ್ಕೊಳ್ತಾರೆ. ಅವ್ರಿಗೆ ಆಗೇನಾಗುತ್ತೆ, ಈ ಮನಸ್ಸಿಗೆ ಏನಾದ್ರೂ ಒಂದು ಹಿಡ್ಕೊಳ್ಬೇಕು. ಇವಾಗ ಒಂದು ಬೇಕು ಬೇಕು ಅನ್ನುತ್ತೆ, ಅದಕ್ಕಿಂತ ಎತ್ತರವಾದದ್ದನ್ನ ಹಿಡ್ಕೊಳ್ಳೋದಕ್ಕೆ ಕೊಟ್ರೆ ಆ ಚಿಕ್ಕದನ್ನ ಬಿಟ್ಬಿಡುತ್ತೆ. ಇವಾಗ ಸಣ್ಣ ಮಕ್ಕಳು ಗೋಲಿ ಆಟ ಆಡ್ಬೇಕು ಅಂತ ಅನ್ನತ್ವೆ ಅಲ್ವಾ. ಹಾ ಈಗ ಮ್ಯಾಮ್. 1 ವರ್ಷದ ಮಗುವಿಂದಾನೇ ಶುರು ಆಗುತ್ತೆ. ಅಪ್ಪಪ್ಪ ಅಂತಂದ್ರೆ ಏನು ಒಂದು 10 ವರ್ಷದವರೆಗೂ ಆಡತ್ವಾ, ಆಮೇಲೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇವಾಗೇನು ಒಂದು 4 ವರ್ಷ 5 ವರ್ಷಕ್ಕೇನೆ ಬಿಟ್ಬಿಡತ್ವೆ. ಆಮೇಲೆ ಈ ಫೋನ್ ಇಟ್ಕೊಳ್ಳತ್ವೆ, ಮತ್ತೆ ಲ್ಯಾಪ್ಟಾಪ್ಗಳು ಈಗ ನರ್ಸರಿ ಕ್ಲಾಸ್ಗೆ ಬೇಕಲ್ಲ, ಅವುಗಳನ್ನ ಹಿಡ್ಕೊಳ್ ಅವಾಗ ಗೋಲಿ ಮೇಲೆ ಇಂಟ್ರೆಸ್ಟ್ ಹೋಯ್ತು. ಆಮೇಲೆ ಹಾಗೆ ಬೆಳೀತಾ ಬೆಳೀತಾ ಬೇರೆ ಬೇರೆದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನಾನು ದೊಡ್ಡ ದೊಡ್ಡ ಇದು ಆಗ್ಬೇಕಪ್ಪ, ನಾನು ಮೆಡಿಕಲ್ ಓದಬೇಕು, IIT-ಯಲ್ಲಿ ನನಗೆ ಸೀಟ್ ಸಿಗಬೇಕು, ಮತ್ತೆ ಬೇರೆ ಇದರಲ್ಲಿ ಏಮ್ಸಲ್ಲಿ ಸೀಟ್ ಸಿಗಬೇಕು, ಹೀಗೆ ದೊಡ್ಡ ನಿರ್ಧಾರಗಳಿದ್ದಾಗ ಆ, ಗುರೂಜಿ ಹೇಳ್ತಾರೆ ಒಲಿಂಪಿಕ್ಸಲ್ಲಿ ಚಾನ್ಸ್ ಸಿಗಬೇಕು, ಈ ಥರ ಏಮ್ ಇಟ್ಕೊಂಡಾಗ ಸಣ್ಣ ಪುಟ್ಟದ್ದು ಅವ್ರಿಗೆ ಏನು ಬೇಕಾಗಿರಲ್ಲ. ಆ ರೀತಿಯಲ್ಲಿ ಈ ಭಗವಂತನಲ್ಲಿ ಮನಸ್ಸನ್ನು ನೆಟ್ಟಾಗ ಹೊರ ಪ್ರಪಂಚದ ವಿಷಯಗಳ ಬಗ್ಗೆ ಅವನಿಗೆ ಆಸಕ್ತಿ ಅನ್ನೋದು ಹೊರಟೋಗ್ಬಿಡುತ್ತೆ. ಆವಾಗ ಅವನಿಗೆ ಭಗವಂತನಲ್ಲೇ ನೆಲೆ ನಿಂತಾಗ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಅಂದ್ರೆ ಏನೋ ನಮ್ಮ ಒಂದು ವಾಸನಾ ಬೀಜಗಳು ಇರುತ್ತವಲ್ಲ, ಅವೆಲ್ಲವೂ ಕ್ಷಯವಾಗಿ ಹೊರಟೋಗ್ಬಿಡುತ್ತವೆ. ಅವು ಮತ್ತೆ ಮೊಳಕೆ ಹೊಡೆದು ಬರಲ್ಲ. ಯಾಕೆ, ದೊಡ್ಡದು ಹಿಡ್ಕೊಂಡ್ಬಿಟ್ಟಿದೀವಲ್ಲ, ಇದು ಯಾತಕ್ ಹಾ. ಬೇಕು. ಹಾಗೆ ಚಿತ್ತಶುದ್ಧಿಗೆ ಈ ಕರ್ಮಯೋಗ ಮತ್ತು ಈ ಭಕ್ತಿ ಯೋಗ, ಇವೆರಡು ಎರಡೂ ಕರ್ಮ ಮಾಡುವಂತಹದ್ದೇ, ಎರಡನ್ನೂ ಒಂದೇ ಗುಂಪಿಗೆ ಸೇರಿಸ್ಬೋದು. ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಚಿತ್ತಶುದ್ಧಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಜ್ಞಾನ ಯೋಗ, ಜ್ಞಾನ ತಪಸ್ ಅಂತಂದ್ರೆ ಅದೇನೋ ಒಂದು ಸುಟ್ಟು ಹಾಕ್ಬೇಕು. ಏನನ್ನ ಸುಟ್ಟು ಹಾಕ್ಬೇಕು? ನಮ್ಗೆ ಇಷ್ಟೊತ್ತು ಚರ್ಚೆ ಮಾಡಿದ್ವಿ, ನಾವು ಚಿಂತನೆಯನ್ನ ಮಾಡಿದ್ವಿ. ನಮಗೆ ಎಷ್ಟೋ ದಿನಗಳಿಂದ ಕತ್ತಲೆ ಇರುತ್ತೆ. ಆದ್ರೆ ಒಂದು ಸ್ವಲ್ಪ ಒಂದು ದಿನ ಬೆಳಕ ಬಂದ್ರೆ, ಒಂದು ದೀಪವನ್ನು ಹಚ್ಚಿದ್ವಿ ಅಂತಂದ್ರೆ ಎಷ್ಟೇ ಕಗ್ಗತ್ತಲಾಗಿರ್ಲಿ ಅದು ಹೊರಟೋಗ್ಬಿಡುತ್ತೆ, ಆಮೇಲೆ ಇರಲ್ಲ ಅಂತ. ಹಾಗೆ ನಮ್ಮ ಅಜ್ಞಾನ ಅನ್ನೋದು ಯಾವಾಗ್ಲಿಂದನೂ, ಎಷ್ಟೋ ಜನ್ಮಗಳಿಂದನೂ ಅಜ್ಞಾನ ಇದೆ. ಅದು ಯಾವಾಗ ಶುರು ಆಯ್ತು ಅನ್ನೋದು ಗೊತ್ತಿಲ್ಲ. ಆದ್ರೆ ನಾವು ಈ ವಿಷಯಗಳನ್ನ ಎಲ್ಲ ತಿಳಿದುಕೊಂಡ್ಮೇಲೆ, ಆತ್ಮಜ್ಞಾನ ಅನ್ನೋದು ಬಂದ ಮೇಲೆ ಅಜ್ಞಾನ ಅನ್ನೋದು ಹೊರಟೋಗ್ಬಿಡುತ್ತೆ. ಆ ಅಜ್ಞಾನವನ್ನ ಸುಟ್ಟು ಹಾಕೋದು ಜ್ಞಾನ ತಪಸ್. ನಾನು ಆತ್ಮಸ್ವರೂಪಿ ಅನ್ನೋದು ದೃಢಪಡಿಸ್ಕೊಳ್ಳೋದೇ ಈ ಅಜ್ಞಾನವನ್ನ ತೊಡೆದು ಹಾಕೋದು. ಆಗ ಮತ್ತೆ
ಭಗವಂತನನ್ನೇ ಹೊಂದುತ್ತೀವಿ ಅಂತಂದ್ರೆ ನಾವು ಭಗವಂತನ ಸ್ವರೂಪಿಗಳೇ. ಅದು ಮರ್ತು ಬಿಟ್ಟಿದೀವಿ, ಇಷ್ಟೊತ್ತು ನಾವು ಮಾತಾಡಿದ್ವಿ ಎಲ್ಲ ಮರ್ತು ಹೌದು. ಬಿಟ್ಟಿದೀವಿ ಅಷ್ಟೇನೆ. ನ- ಬಂಗಾರನೇ, ಬಂಗಾರನೇ ಆದ್ರೆ ಬಂಗಾರ ಅಲ್ಲ ಅಂತಂದ್ಬಿಟ್ಟು ಅನ್ಕೊಂಡಿದೀನಿ. ಆ ಅಜ್ಞಾನ ಹೊರಟೋಗ್ಬಿಡುತ್ತೆ. ಈ ರೀತಿಯಲ್ಲಿ ಆ, ಭಗವಂತನನ್ನೇ ನಾವು ಹೊಂದುತ್ತೀವಿ ಅಂತಂದ್ಬಿಟ್ಟು ಶ್ರೀಕೃಷ್ಣ ನನ್ನನ್ನೇ ಹೊಂದುತ್ತೀಯ ನೀನು ಅದೇ ಅಂತ. ಆಭರಣಗಳನ್ನ ಚಿನ್ನ ಅಂತ ನಾವ್ ಹೇಳೋ ಬದ್ಲು ಬಳೆ, ಓಲೆ, ಅಂತ ಅದನ್ನ ಹಾಗೆ ಸರ ಗುರ್ತಿಸ್ಕೊಳ್ತೀವಿ. ಅನ್ನೋದು ಆ ತರ ಗುರ್ತಿಸೋದಿಕ್ ಶುರು ಮಾಡ್ಬಿಡ್ತೀವಿ. ಆದ್ರೆ ಅದು ಶುರು ಮಾಡ್ತೀವಿ. ಅದು ಕಿತ್ತೋದ್ರೆ ಓ ಸತ್ತೋದೆ ಅಂತ ಅನ್ಕೊಳ್ತೀವಿ. ಅದೇ ಏನೋ ಡೆಂಟ್ ಆದ್ರೆ ಓ ಆಯ್ತು ನಂಗೇನೋ ಕಾಯಿಲೆ ಬಂತು ಅಂತ ಅನ್ಕೊಳ್ತೀವಿ. ಹಾಗೆ ಅಲ್ವಾ? ಆ, ಆ ರೀತಿಯಲ್ಲಿ ಅದೇ ಅಲ್ಲಿರೋದ್ ಏನು ಬಂಗಾರನೇನು ಮಾಡಕ್ ಸಾಧ್ಯ ಇಲ್ಲ. ಅದು ಡೆಂಟ್ ಆಗ್ಲಿ ಕಿತ್ತೋಗ್ಲಿ ಬಂಗಾರ ಬಂಗಾರ ಹಾಗೆ ಇರುತ್ತೆ ತಾನೆ. ಆದ್ರೆ ನಮ್ಮ ಕಲ್ಪನೆಯಲ್ಲಿ ಆ ರೀತಿಯಲ್ಲಿ ಬಂದ್ಬಿಟ್ಟಿರುತ್ತೆ. ಆ ಅಜ್ಞಾನ ಹೋಗ್ಬೇಕು ಅನ್ನೋದಷ್ಟೇ. ಹೋಗ್ಬೇಕು. ಅದೇನೇ ಆದ್ರೂನು ಅದು ಚಿನ್ನ ಚಿನ್ನನೇ, ಚಿನ್ನ ಏನೂ ಆಗಲ್ಲ ಅನ್ನೋದು ಆ ಜ್ಞಾನ ಬಂದಾಗ ನಮ್ಗೆ ಇದು ಶುದ್ಧಿ ಆಗುತ್ತೆ ಅನ್ಸುತ್ತಲ್ಲ ಮ್ಯಾಮ್. ಹಾ, ಅದನ್ನ ಯಾವಾಗ್ಲೂ ವಿಷುವಲೈಸ್ ಮಾಡ್ಕೊಳ್ತಾ ಇರ್ಬೇಕು ಮತ್ತೆ ಹೇಳ್ಕೊಳ್ತಾ ಇರ್ಬೇಕು. ನಾನು ಪರಮಾತ್ಮ ಸ್ವರೂಪಿ ಅಂದ್ರೆ ಈ ಸೃಷ್ಟಿಯಲ್ಲಿ ಏನಿದೆ ಬರೀ ಆ ಪರಬ್ರಹ್ಮನೇ ಇರೋದು. ಆದ್ರೆ ಈ ಪ್ರಪಂಚ ಸೃಷ್ಟಿ ಆಯ್ತಲ್ಲ, ಆವಾಗ ಮಾಯೆ ಏನ್ ಮಾಡುತ್ತೆ, ಈ ರೀತಿಯಲ್ಲಿ ಆ, ಜೀವಿಗಳನ್ನೆಲ್ಲ, ಮಾಯೆ ಅನ್ನೋದೇ ಅಜ್ಞಾನ, ಅವಿದ್ಯೆ ಅಂತಂದ್ಬಿಟ್ಟೆ ಮಾಯೆನ ಹೇಳೋದು. ಅದು ಈ ರೀತಿಯಲ್ಲಿ ಆವರಣ ಮತ್ತೆ ವಿಕ್ಷೇಪವನ್ನ, ಆ, ಅವೆರಡು ಶಕ್ತಿಗಳು ಅದಕ್ಕಿರುತ್ತೆ. ಆದ್ರಿಂದ ಈ ಜೀವಿಗಳನ್ನ ಹಿಡಿದಿಟ್ಕೊಂಡಿರುತ್ತೆ. ಆದ್ರೆ ಜ್ಞಾನ ಬಂದಾಗ ಓ ನಾನು ಯಾವಾಗ್ಲೂ ಅನ್ಚೇಂಜಿಂಗ್ ಇದು ಅಂತ ಆತ್ಮ ಅಂತಂದ್ಬಿಟ್ಟು ಅರಿವಾಗತ್ತೆ. ಆವಾಗ ಈ ಒಂದು ಮಾಯೆಯಿಂದ ಬಿಡುಗಡೆ ಸಿಗುತ್ತೆ. ಆಗ ಬಂಧ ಮುಕ್ತರಾಗ್ತೀವಿ. ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಮ್ಯಾಮ್. ಮುಗ್ಸೋಣವಾ? ಹಾ ಮ್ಯಾಮ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.